ಈಗ ಮಂಗಳಮುಖಿಯರ ಅವರ ಒಂದು ನೋವು ಇರ್ಬೋದು, ಅವ್ರನ್ನ ಸಮಾಜದಲ್ಲಿ ಬೇರೆ ರೀತಿ ಕಾಣೋದಾಗಿರ್ಬೋದು, ಆ ಒಂದು ಸನ್ನಿವೇಶಗಳನ್ನ ಮತ್ತು ಘಟನೆಗಳನ್ನ ಇಟ್ಕೊಂಡು ಯಾರು ಕೂಡ ಸಿನಿಮಾ ಮಾಡಲ್ಲ, ಅವ್ರನ್ನ ಅರ್ಥ ಮಾಡಿಕೊಂಡು. ಈಗ ನಾನು ಅವನೆಲ್ಲ ಅವಳು ಬಂದಿದೆ, ಸೊ ಅದಾದಮೇಲೆ ಇದೇ ಸಿನಿಮಾನೇ ಬರ್ತಾ ಇರೋದು, ಆ ಥರದ್ದು ಸಿನಿಮಾ. ಸೊ ಈ ಥರದ್ದೊಂದು ಸಿನಿಮಾ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನಿಸಿದ್ದು? ಜೊತೆಗೆ ನೀವೇ ಡೈರೆಕ್ಷನ್ ಮಾಡೋದ್ರ ಜೊತೆ ನೀವೇ ಪ್ರೊಡ್ಯೂಸ್ ಕೂಡ ಮಾಡಿದ್ದೀರಾ, ಯಾಕೆ ಈ ಥರದ್ದೇ ಒಂದು ಟಾಪಿಕ್ ಎತ್ಕೋಬೇಕು ಅಂತ ನಿಮ್ಗೆ ಅನ್ನಿಸ್ತು ಅಂತ? ಸೊ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಏನಾದರೂ ಒಂದು ಸಾಧನೆ ಮಾಡಬೇಕು, ಒಂದು ಒಳ್ಳೇದು ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ. ಹುಟ್ಟುತ್ತಾ ಯಾರು ಕೆಟ್ಟವರಾಗಿರಲ್ಲ, ಮತ್ತು ಯಾರು ಒಳ್ಳೆಯವರೂ ಆಗಿರಲ್ಲ. ಹೋಗ್ತಾ ಹೋಗ್ತಾ ನಾವು ಹೆಂಗಿರ್ತೀವೋ ನಮ್ಮ ಸುತ್ತಮುತ್ತ ಹೆಂಗಿರ್ತಾರೋ ಸೊ ಆ ಥರ ಬೆಳ್ಕೊಂಡು ಹೋಗ್ತೀವಿ. ಸೊ ಎಲ್ಲೋ ಒಂದು ಕಡೆ ಚಿಕ್ಕ ವಯಸ್ಸಿಂದ ನನಗೂ ಒಂದು ಆಸೆ ಇತ್ತು, ಒಂದು ಸೋಷಲ್ ವರ್ಕರ್ ಆಗಬೇಕು, ಇದು ಮಾಡಬೇಕು, ಒಂದು ಒಳ್ಳೆ ಕೆಲಸಗಳು ಮಾಡಬೇಕು ಅಂತ. ಒಂದಷ್ಟು ನಾವು ಏನೋ ರೋಡಲ್ಲೆಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ಇವ್ರನ್ನೆಲ್ಲ ನೋಡಿದಾಗ ಇವ್ರುಗಳ ಕಷ್ಟಗಳು ಎಲ್ಲೋ ಒಂದು ಕಡೆ ನನಗೇನೆ ಮನೆಯಿಂದ ಖಾಲಿ ಮಾಡಿ ನಾವು ಸಿನಿಮಾ ಮಾಡಬೇಕಾದ್ರೂ ಅಷ್ಟೇ ಖಾಲಿ ಮಾಡಿಸಿದ್ರು, ನನ್ನ ಮನೆ ಕೂಡ ಖಾಲಿ ಮಾಡಿಸಿದ್ರು. ಯಾಕೆ ಅಂದರೆ ಇವರೆಲ್ಲ ಬರ್ತಾರೆ ಅಂತಲೇ ನನ್ನ ಮನೆ ಖಾಲಿ ಮಾಡಿಸ್ಬಿಟ್ರು. ಏರಿಯಾದಲ್ಲಿ ಬನ್ನರ್ಘಟ್ಟ ಒಂದು ಏರಿಯಾ ಇರುತ್ತೆ, ಸೊ ಅಲ್ಲಿ ನನ್ನ ಮನೆಯೇ ಖಾಲಿ ಮಾಡಿಸ್ಬಿಟ್ರಿ. ಯಾಕೆಂದರೆ ಇವರೆಲ್ಲ ಬರೋದು ಹೋಗೋದು ಈ ಥರ ಎಲ್ಲ ಆಗುತ್ತೆ. ಇದಕ್ಕೂ ಮುಂಚೆ ನಾನು ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಏನು ಅಂತಂದರೆ, ಈಗ ರೋಡಲ್ಲಿ ಹೋಗ್ತಾ ಇರ್ತೀವಿ ಕಾರಲ್ಲಿ, ಅವ್ರು ಬರ್ತಾ ಇದ್ದಂಗೆ ನಾವೇನು ಮಾಡ್ಬಿಡ್ತೀವಿ, ಕಾರ್ ಗ್ಲಾಸ್ ಎತ್ಬಿಡೋದು, ಆಮೇಲೆ ಅವ್ರು ಮಾತಾಡ್ತಾ ಇದ್ರು ರೆಸ್ಪಾನ್ಸ್ ಮಾಡಲಾರ್ದ ಇದು ಮಾಡೋದು, ಆ ಥರ ಎಲ್ಲ ಒಂದು ಸನ್ನಿವೇಶಗಳನ್ನ ನಾನು ಅಬ್ಸರ್ವ್ ಮಾಡ್ತಾ ಬಂದಾಗ ಆಮೇಲೆ ಅವನೆಲ್ಲ ಅವಳು ಒಂದು ಸಿನಿಮಾ ಸಂಚಾರಿ ವಿಜಯ್ ಸರ್ ಅವ್ರು ಇವತ್ತಿಲ್ಲ. ಸೊ ಅವ್ರನ್ನ ನೆನೆಸ್ಕೊಂಡು ನಾನು ಹೇಳ್ತೀನಿ ಏನಂತಂದರೆ, ಆ ಸಿನಿಮಾದಲ್ಲಿ ಒಂದು ಇಂಟ್ರೊಡಕ್ಷನು, ಇವ್ರು ಹೆಂಗೆ ಬೆಳೀತಾರೆ, ಯಾವ ಥರ ಆಗ್ತಾರೆ, ಯಾವ ಥರ ಅವರೊಂದು ಆಪ್ರೇಷನ್ನು ಈ ಥರ ಮಾಡಿಸ್ಕೊಂಡು ಹಿಂಗೆ ಮಾಡ್ತಾರೆ ಅಂತ ಇಷ್ಟು ಮಾತ್ರ ತೋರಿಸ್ಬಿಟ್ರೆ ಸಾಲದು. ಸೊ ಇವ್ರು ದಿನನಿತ್ಯ ಯಾವ ಥರ ಅನುಭವಿಸ್ತಾರೆ, ದಿನನಿತ್ಯ ಯಾವ ಥರ ಅವರು ಕೊರಗ್ತಾರೆ, ಆ ನೋವನ್ನು ನಾನು ತೋರಿಸ್ಬೇಕು ಅಂತ ಒಂದು ಹೋರಾಟ ಮಾಡೋಕ್ಕಂತ ಮುಂದೆ ಆಗ್ತೀನಿ. ಸಿನಿಮಾ ಅಲ್ಲ, ಹೋರಾಟ ಮಾಡೋಕ್ಕಂತ ಮುಂದೆ ಆಗ್ತೀನಿ. ಹೋರಾಟ ಮಾಡಿದ್ರೆ ನಾನು ಅಂದ್ಕೊಳ್ಳೋದು, ನಾವು ಎಲ್ಲಿರ್ತೀವೋ ಅಲ್ಲೊಂದು 4 ಗಲ್ಲಿಗಳಿಗೆ 4 ಒಂದು ಏರಿಯಾಗಳಿಗೆ ಮಾತ್ರ ಸೀಮಿತ ಆಗುತ್ತೆ. ನನ್ನ ಕೂಗು ಒಂದು 2 ಇಷ್ಟಕ್ಕೆ ಮಾತ್ರ ನಾನು ಸುತ್ತಮುತ್ತ ಮಾತ್ರ ಕೇಳಿಸುತ್ತೆ. ಸೊ ಇದು ಒಂದು ಸಿನಿಮಾ ಮುಖಾಂತರ ತೆಗೆದುಬಿಟ್ರೆ, ಒಂದು ಕಥೆ ಮಾಡಿ ಸಿನಿಮಾ ಮುಖಾಂತರ ತೆಗೆದ್ರೆ ಒಂದು ಆಪ್ಷನ್ ಇರುತ್ತೆ. ಏನು ಅಂದರೆ ಲಕ್ಷಾಂತರ ಜನಕ್ಕೆ ಮುಟ್ಟಿಸ್ಬೋದು, ಲಕ್ಷಾಂತರ ಜನಕ್ಕೆ, ಸಾವಿರಾರು ಕೋಟ್ಯಾಂತರ ಜನಕ್ಕೆ ನಾವು ಮುಟ್ಟಿಸ್ಬೋದು ಅಂದ್ಬಿಟ್ಟು ನಾನು ಸಿನಿಮಾ ಮಾಡ್ತೀನಿ. ಸೊ ಮಾಡಬೇಕಾದ್ರೂ ನನಗೆ ಅದೇ ಥರ ಆಗುತ್ತೆ. ಆಮೇಲೆ ಇನ್ನೊಂದು ಹೇಳ್ತೀನಿ ಏನು ಅಂದರೆ, ದುಡ್ಡಿಗಿಂತ ಮನುಷ್ಯತ್ವ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಒಂದೇ ಕೈಯಿಂದ ತಟ್ಟಿದ್ರೆ ಚಪ್ಪಾಳೆ ಆಗಲ್ಲ. ಸೊ ನಾನು ಇವಾಗ ಮುಂದೆ ಬಂದಿದ್ದೀನಿ. ಇನ್ನೂ ಹಲವಾರು ಪ್ರಯತ್ನಗಳು ಆಗಿದೆ ಹಿಂದೆ, ಬಟ್ ಅದು ಕಂಟಿನ್ಯೂಸ್ ಆಗಿ ಏನಾದರೂ ಮಾಡ್ತಾಯಿದ್ರೆ ಮಾತ್ರ. ಇವಾಗ ಒಂದೇನೋ ಒಂದು ಸ್ಟಾರ್ಟ್ ಮಾಡ್ತಾರೆ, ಇವಾಗ ಅವನಲ್ಲ ಅವಳು ಇದೇ ಸೇಮ್ ಒಪಿನಿಯನ್ ಇರುತ್ತೆ ಅವ್ರಿಗೆ. ಜನಕ್ಕೆ ಏನಾದರೂ ತಲುಪಿಸ್ಬೇಕು, ಇವ್ರ ಕಷ್ಟ ನೋವುಗಳನ್ನೆಲ್ಲ ನಾವು ಜನಕ್ಕೆ ಇಡಬೇಕು, ಸಮಾಜಕ್ಕೆ ತೋರಿಸ್ಬೇಕು ಅಂತ. ಬಟ್ ಆದರೆ ಅಲ್ಲಿಗೆ ನಿಂತೋಯ್ತು, ಅಲ್ಲಿವರೆಗೂ ಆಗಲಿಲ್ಲ. ಸೊ ಅದು ಬಿಟ್ಟರು ಅಂದ್ಬಿಟ್ಟು ಮತ್ತೆ ಇವಾಗ ಜೀವನದಲ್ಲಿ ಅವತ್ತೂ ಆಶ್ವಾಸನೆಗಳು ಎಷ್ಟೋ ಜನ ಕೊಟ್ಟಿದ್ದಾರೆ, ಇವ್ರಿಗೆ ಮನೆ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂದ್ಬಿಟ್ಟು. ಇವತ್ತು ಮನೆಗಳು ಬರೀ ಸರ್ಕಾರದಿಂದ ಸ್ವಂತ ಮನೆ ಕೊಡೋದಲ್ಲ, ಅವರಿಗೆ ಬಾಡಿಗೆ ಮನೆಗಳೇ ಸಿಗ್ತಾ ಇಲ್ಲ. ಬಾಡಿಗೆ ಮನೆಗಳು ಅವ್ರು ಎಲ್ಲಾದರೂ ಮಾಡ್ಕೊಂಡಿರ್ಬೇಕಂದ್ರೆ ಎಲ್ಲೋ ಊರಾಚೆ ಹೋಗ್ಬಿಟ್ಟು ಒಂದು ಟೆಂಟ್ ಹಾಕ್ಕೊಂಡು ಇದು ಮಾಡಿಕೊಂಡು, ಇವಾಗ ನಾವು ಏನು ಎಲ್ಲರ ಮಧ್ಯೆ ಬದುಕ್ತಾ ಇದ್ದೀವಿ ಸಿಟಿಲಿ, ಇಲ್ಲೇ ಕರೆಕ್ಟಾಗಿ ನಮಗೆ ವಸತಿ ಮತ್ತು ಕೆಲವೊಂದು ಬೇಸಿಕ್ ನೀಡ್ಸ್ ಇರೋದಿಲ್ಲ. ಬಟ್ ಆದರೆ ಹೊರಗಡೆ ಹೋದಾಗ ಎಷ್ಟರ ಮಟ್ಟಕ್ಕೆ ಇವರಿಗೆ ಒಂದು ನೀರಾಗಿರ್ಬೋದು, ನೀರಿನ ಸೌಲಭ್ಯ ಆಗಿರ್ಬೋದು, ಕರೆಂಟ್ ಸೌಲಭ್ಯ ಆಗಿರ್ಬೋದು, ಮತ್ತು ಅವರು ಒಂದು ಹೆಣ್ಣು ಅನ್ನೋದನ್ನು ನಾವು ಅದನ್ನು ನೀಟಾಗಿ ನಾವು ಯೋಚನೆ ಮಾಡಬೇಕು. ಒಂದು ಹೆಣ್ಣು ಎಲ್ಲೋ ಊರಾಚೆ ಬದುಕಿದ್ರೆ ಹೆಂಗೆ ಸಾಧ್ಯ ಅವರಿಗೆ ಆ ಒಂದು ಏನಂದರೆ ಸಹಕಾರ, ಸಪೋರ್ಟು, ಮತ್ತು ಅವ್ರಿಗೆ ಹೆಂಗೆ ಒಂದು ಇದು ಸಿಗುತ್ತೆ, ಧೈರ್ಯ ಸಿಗುತ್ತೆ, ಬದುಕ್ಬೋದು, ಮಾಡ್ಬೋದು ಅನ್ನೋದು ಧೈರ್ಯ ಎಲ್ಲಿರುತ್ತೆ. ಸೊ ನಾವು ಅವ್ರನ್ನ ಒಂದು ಹೆಣ್ಣು ರೀತಿ ನೋಡ್ತಾ ಇದ್ದೀವಿ. ಸೊ ದಯವಿಟ್ಟು ನಾನು ಕೇಳೋದೇನು ಅಂದರೆ, ನಾನು ಮುಂದೆ ಬಂದಿದ್ದೀನಿ, ಇದಕ್ಕೆ ಮೇಲೆ ನೀವೆಲ್ಲರೂ ಮುಂದೆ ಬರಬೇಕು. ಈಗ ನೀವು ಎಷ್ಟು ಥಿಯೇಟರ್ಗೆ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ? ಎಷ್ಟು ಥಿಯೇಟರ್? ನಾನು ಸ್ಟಾರ್ಟಿಂಗು ಹೌದು, ನಾವು ಒಂದು 100-120 ಥಿಯೇಟ್ರ್ ರಿಲೀಸ್ ಮಾಡೋಣ ಸ್ಟಾರ್ಟಿಂಗು. ಅದಾದಮೇಲೆ ತುಂಬ ನಂಬಿಕೆ ಇತ್ತು ನನಗೆ, ಸಮಾಜ ಗಂಡ್ಮಕ್ಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಮುಂದೆ ಬರ್ತಾರೆ. ಆ ಒಂದು 100 ಥಿಯೇಟ್ರ್ ನಾನು ಸ್ಟಾರ್ಟಿಂಗ್ ಮಾಡಿದ್ರೆ ಆಮೇಲೆ ಜನನೇ ತೊಗೊಂಡು ಹೋಗ್ತಾರೆ, ಇವ್ರ ನೋವುಗಳ್ನ ಅರ್ಥ ಮಾಡ್ಕೊತಾರೆ. ಪ್ರತಿಯೊಬ್ಬ ಕೆಟ್ಟವನಿದ್ರೂ ಅವನಿಗೂ ಒಂದು ಒಳ್ಳೆ ಮನಸ್ಸಿರುತ್ತೆ, ಅರ್ಥ ಮಾಡಿಕೊಂಡು ಇವ್ರಿಗೋಸ್ಕರ ಒಂದು ಹೋರಾಟ ಮಾಡಿ ಇದನ್ನು ಮುಟ್ಸೋ ಪ್ರಯತ್ನ ಪಡ್ತಾರೆ ಅಂತ. ಬಟ್ ನಮಗೆ ಥಿಯೇಟ್ರ್ ಸಿಗೋದ್ರಲ್ಲಿ ನಾವು ಸೋತ್ಬಿಟ್ವಿ. ಸೊ ಹೌದು, ಬಾಡಿಗೆ ಕೊಡೋಕ್ಕೆ ರೆಡಿ ಇದ್ದೀವಿ. ಆಮೇಲೆ ಒಂದಷ್ಟು ಥಿಯೇಟರ್ಸ್ಗಳಿಗೆ ನೋಡಿ, ಬಿಸ್ನೆಸ್ ಅನ್ನೋದು ನಾನು ಇಲ್ಲಿ ಹೇಳ್ತೀನಿ, ಶೇರಿಂಗ್ ಹೋಗುತ್ತೆ. ಮನುಷ್ಯತ್ವ, ನಾನು ಅದನ್ನೇ ಅವಾಗೇ ಹೇಳಿದ್ದು, ಮನುಷ್ಯತ್ವ ಅಂತ ಅನ್ನೋದು ಇಟ್ಕೊಂಡ್ರೆ ದುಡ್ಡಂತ ಬಿಟ್ಟು ಈ ಸಮುದಾಯಕ್ಕೆ ಏನಾದರೂ ಒಂದು ಒಳ್ಳೇದು ಮಾಡೋಣ, ಒಂದು ಜಸ್ಟಿಸ್ ಕೊಡ್ಸೋಣ ಅಂತ ಇದ್ದರೆ ಎಲ್ಲ ಸಿನಿಮಾಗಳು ಹೋದಂಗೆ ಶೇರಿಂಗು ಏನಿರುತ್ತೋ ಹೋಗಲಿ. ಇಲ್ಲ ಅಂತಂದರೆ ಇಲ್ಲ, ಬಾಡಿಗೆನೇ ಬೇಕು ಇವ್ರಿಗೋಸ್ಕರ, ಅವ್ರ ಕಷ್ಟಗಳನ್ನ ನಾವು ಹೊರಗಡೆ ಹಾಕಬೇಕು ಅಂತಂದಾಗ ಬಾಡಿಗೆನೇ ಬೇಕು ಅಂತಂದರೆ ನನ್ನ ಕೈಯಲ್ಲಿ ಇನ್ನೂ ಎಷ್ಟಾಗುತ್ತೋ ಅಷ್ಟು
ಅಷ್ಟು ನಾನು ಇವಾಗ ಆಲ್ರೆಡಿ ಮನೆಗಳು ಕಳ್ಕೊಂಡಿದ್ದೀನಿ, ಒಂದಷ್ಟು ಇದು ಮಾಡಿದ್ದೀನಿ. ಜಾಸ್ತಿ ಕೇಳಿದ್ರೆ ಎಲ್ಲಿಂದ ಕೊಡ, ಅತಿ ಹೆಚ್ಚು ನಾನು ಸಾಲ ಆಗಿರ್ಬೋದು, ಏನೋ ನನಗಿದೆ ಆ ಮನಸ್ಸು ನನಗಿದೆ. ನಾನು ಧೈರ್ಯವಾಗಿ ಹೇಳ್ತಾ ಇದ್ದೀನಿ, ಇನ್ನೂ ಹೆಚ್ಚು ಸಾಲ ಆದರೂ ಪರವಾಗಿಲ್ಲ, ಇವ್ರಿಗೋಸ್ಕರ ಅವ್ರಿಗೆ ಒಂದು ಜಸ್ಟಿಸ್ ಕೊಡೋದಕ್ಕೋಸ್ಕರ ನಾನು ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ದಯವಿಟ್ಟು ಮನುಷ್ಯತ್ವ ಅನ್ನೋದೊಂದು ಇದ್ದರೆ, ದುಡ್ಡು ಅನ್ನೋದನ್ನೊಂದು ಬಿಟ್ಟು ಮನುಷ್ಯತ್ವದಿಂದ ಒಂದು ಶೇರಿಂಗಿಂದ ಆಗಿರ್ಬೋದು, ಸಮುದಾಯಗಳು, ಥಿಯೇಟ್ರ್ ಓನರ್ಸು ಇವತ್ತಿಂದ ಅವಾಗಿಂದನೂ ಬಿಸ್ನೆಸ್ ನಡೀತಾ ಇರೋದು. ಎಲ್ಲರೂ ಮನುಷ್ಯರು, ಕೈ ಇದೆ ಕಾಲಿದೆ, ನಮಗೆ ಗಂಡ್ಮಕ್ಳು ಹೆಣ್ಮಕ್ಳು ಎಲ್ಲರೂ ದುಡಿಯೋ ಒಂದು ಆಪ್ಷನ್ ಇದೆ. ಒಂದು ವಾರ ಇವ್ರ ಸಮುದಾಯಕ್ಕೆ ಒಂದು ಒಳ್ಳೇದು ಮಾಡ್ತೀವಿ ಅಂತಂದರೆ ಥಿಯೇಟ್ರ್ ಅವರು ಬಾಡಿಗೆನೇ ಬೇಕು ಅಂತ ಏನಿಲ್ಲ, ದುಡ್ಡು ಪಕ್ಕಕ್ಕಿಟ್ಟು ಮನುಷ್ಯತ್ವದಿಂದ ಮಾಡ್ತೀನಿ ಅಂತಂದರೆ 100% ನಾವು ಇದು ಮಾಡ್ಬೋದು ಮೇಡಮ್. ಇದು ನಾನು ಸಿನಿಮಾ ಮಾಡಿ ನನ್ನ ತಮ್ಮ ಆಗಿರ್ಬೋದು, ನಾನಾಗಿರ್ಬೋದು, ಒಂದು ದೊಡ್ಡ ಡೈರೆಕ್ಟರ್ ಆಗಬೇಕು, ದೊಡ್ಡ ಪ್ರೊಡ್ಯೂಸರ್ ಆಗಬೇಕು, ಒಂದು ದೊಡ್ಡ ಹೀರೋಗಳಾಗಬೇಕು, ವಿಲನ್ಗಳಾಗಬೇಕಂತ ನಾವು ಬಂದವರಲ್ಲ. ಈ ಸಮುದಾಯಕ್ಕೆ ಏನಾದರೂ ಮಾಡ್ತೀವಿ ಅಂದ್ಬಿಟ್ಟು 4 ವರ್ಷದಿಂದ ನಾವೇ ಅವ್ರವ್ರ ಖರ್ಚು ಸಣ್ಣ ಪುಟ್ಟ ದುಡ್ಡುಗಳನ್ನ ಇಟ್ಕೊಂಡು ನಾವು ಈ ಸಿನಿಮಾನ ಇಲ್ಲಿವರೆಗೂ ತೊಗೊಂಬಂದಿದ್ದೀವಿ. ಇಲ್ಲಿವರೆಗೂ ತೊಗೊಂಬಂದಿದ್ದೀನಿ, ಸಮಾಜಕ್ಕೆ ಒಂದು ತೊಗೊಂಬಂದು ಇಟ್ಟಿದ್ದೀನಿ. ಸೊ ಇದಕ್ಕೆ ಮೇಲೆ ನಡೆಸೋ ಜವಾಬ್ದಾರಿ ಮನುಷ್ಯತ್ವದಿಂದ ನಿಮಗೆ ಬಿಟ್ಟಿದ್ದು. ಒಳ್ಳೆಯವರ ಕೆಟ್ಟವರ ನೋಡೋಣ.